ತನ್ನ ದೇಹದಿಂದ ಆತ್ಮವನ್ನ ಹೇಳ್ಕೊಂಡು ಹೋಗೋದಿಕ್ಕೆ ಯಮದೂತರು ಅಲ್ಲಿಗೆ ಬಂದಿರ್ತಾರೆ. ಅವರು ಆ ಪ್ರೋಸೆಸ್ ನಲ್ಲಿ ಇರುವಾಗ ವಿಷ್ಣುದೂತರು ಕೂಡ ಬರ್ತಾರೆ. ಯಾವಾಗ ಅಜಾಮಿಳ ತನ್ನ ಮಗನನ್ನ ಆ ಅಸಹಾಯಕ ಸ್ಥಿತಿಯಲ್ಲಿ ಕರೀತಾನೆ, ಆಗ ನಾರಾಯಣನನ್ನೇ ಕರೀತಿದ್ದಾನೆ ಅಂತ ಹೇಳ್ಕೊಂಡು ವಿಷ್ಣುದೂತರು ವೈಕುಂಠ ಲೋಕದಿಂದ ಅಜಾಮಿಳನನ್ನ ಕಾಪಾಡೋದಕ್ಕೆ ಬರ್ತಾರೆ. ವಿಷ್ಣುದೂತರು ಆ ಸ್ಥಳಕ್ಕೆ ಬಂದ ನಂತರ ಯಮದೂತರನ್ನ ಹೀಗೆ ಪ್ರಶ್ನೆ ಮಾಡಕ್ಕೆ ಮುಂದಾಗ್ತಾರೆ. ಯಮನಂತಹ ಧರ್ಮ ತತ್ವವನ್ನ ಹೊಂದಿರುವವನಿಗೆ ನೀವು ಎಂಥ ಭಟರು? ನೀವು ಮಾಡ್ತಿರೋದು ನಿಜವಾಗಲು ಧರ್ಮವೇನಾ? ಈ ಲೋಕದಲ್ಲಿರುವಂತಹ ಯಾರನ್ನ ನೀವು ಯಮಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು, ಯಾರನ್ನ ಕರ್ಕೊಂಡು ಹೋಗ್ಬಾರ್ದು, ನನಗೆ ವಿವರಣೆಯನ್ನ ಕೊಡಿ ಅಂತ ವಿಷ್ಣುದೂತರು ಯಮದೂತರನ್ನ ಕೇಳ್ತಾ ಹೋಗ್ತಾರೆ. ವಿಷ್ಣುದೂತರು ಮತ್ತೆ ಯಮದೂತರ ಒಂದು ಆ ಸಂವಾದವನ್ನ ವಾದ ವಿವಾದವನ್ನ ಅಜಾಮಿಳ ನೋಡ್ತಿರ್ತಾನೆ. ವಿಷ್ಣುದೂತರು ಈ ನಡುವೆ ಒಂದು ಮಾತನ್ನ ಹೇಳ್ತಾರೆ. ನಾರಾಯಣ ಅಂತ ಒಮ್ಮೆ ಅಜಾಮಿಳ ಹೇಳದಿಕ್ಕೆ ಆತ ಸರಿಯಾಗಿ ಉಚ್ಚಾರಣೆ ಮಾಡಿಲ್ಲ ಅಂದ್ರೂ ಕೂಡ ಆ 4 ಅಕ್ಷರಗಳ ಹೆಸರನ್ನ ಹೇಳಿದ ನಂತರವೇ ಅವನು ಈ ಜನ್ಮದಲ್ಲಿ ಮಾತ್ರವಲ್ಲ, ತನ್ನ ಹಿಂದಿನ 1,00,000 ಜನ್ಮಗಳ ಪಾಪಗಳನ್ನ ಕಳ್ಕೊಂಡಿದ್ದಾನೆ, ಮುಕ್ತಿಗೆ ಅರ್ಹನಾಗಿದ್ದಾನೆ. ಯಾಕಂದ್ರೆ ಅವನು ಇಂತಹ ಅಸಹಾಯಕ ಸ್ಥಿತಿಯಲ್ಲಿ ನಾರಾಯಣ ನಾಮಸ್ಮರಣೆಯನ್ನ ಮಾಡಿದ್ದಾನೆ. ಅವನು ಶುದ್ಧವಾಗಿ ಆ ಹೆಸರನ್ನ ಉಚ್ಚಾರಣೆ ಮಾಡದಿದ್ದರೂ ಕೂಡ ಅಪರಾಧರಹಿತವಾಗಿ ಆ ನಾಮವನ್ನ ಉಚ್ಚಾರಣೆ ಮಾಡಿದ್ದಾನೆ. ಆದ್ದರಿಂದ ಅವನು ಮುಕ್ತಿಗೆ ಅರ್ಹನಾಗಿದ್ದಾನೆ, ಹಾಗೆ ಶುದ್ಧವಾಗಿದ್ದಾನೆ. ಅಂದ್ರೆ ಅಜಾಮಿಳ ಈ ಹಿಂದೆ ಆ ಜನ್ಮದಲ್ಲೇ ಮಾಡಿದಂತಹ ಎಲ್ಲಾ ಪಾಪಗಳು, ನಾವು ಹಿಂದೆ ನೋಡಿರುವಂತಹ ಹಾಗೆ ತನ್ನ ಬ್ರಾಹ್ಮಣತ್ವವನ್ನ ಬಿಟ್ಟು ಎಂತೆಂತಹ ಪಾಪ ಕೆಲಸಗಳನ್ನ ಮಾಡಿದ್ದ ಆ ಅಜಾಮಿಳ ಈ ಜನ್ಮದಲ್ಲಿ, ಅಂದ್ರೆ ಆ ಜನ್ಮದಲ್ಲಿ ಮಾತ್ರವಲ್ದಿರ ಹಿಂದಿನ 1,00,000 ಜನ್ಮಗಳ ಪಾಪಗಳನ್ನೆಲ್ಲ ಕೂಡ ಹರಿನಾಮ ಸ್ಮರಣೆಯನ್ನ ಮಾಡಿದ ನಂತರ ಅವನು ಶುದ್ಧವಾಗಿದ್ದಾನೆ. ಆ ಪಾಪಗಳೆಲ್ಲವೂ ಕಳ್ಕೊಂಡಿದ್ದಾನೆ ಅಜಾಮಿಳ. ಕೇವಲ ಆ ಸಮಯದಲ್ಲಿ ಮಾತ್ರ ಅಲ್ದಿರ ಅಜಾಮಿಳ ಊಟ ಮಾಡುವಾಗ, ನೀರ್ ಕುಡಿಯುವಾಗ ನಾರಾಯಣ ಬಾರಪ್ಪ ನನ್ ಜೊತೆ ಕುತ್ಕೋ, ನಾರಾಯಣ ಬಾ ನನ್ ಜೊತೆ ನೀರ್ ಕುಡಿ, ನಾರಾಯಣ ಅಂತ ದಿನನಿತ್ಯ ಅವನ ಮಗನ ಹೆಸರಲ್ಲಿ, ಅಂದ್ರೆ ಅವನ ಮಗನನ್ನ ಕಾಳಜಿಯ ರೂಪದಲ್ಲಿ ಅವನು ನಾರಾಯಣ ಅಂತ ಕರೀತಿದ್ದ. ಆದರೆ ನಾರಾಯಣ ಅನ್ನೋ ಒಂದು ದೇವರ ನಾಮವನ್ನ ಅವನು ಸ್ಮರಣೆ ಮಾಡ್ತಿದ್ದ ಅಂತ ಒಂದು ಉದಾಹರಣೆ. ಅದಕ್ಕೆ ಮಕ್ಕಳಿಗೆ ದೇವರ ಹೆಸರುಗಳನ್ನ ಇಡಬೇಕು. ಅಡ್ಡೆಸರು, ಮುದ್ದು ಹೆಸರು ಅದೆಲ್ಲ ಕರೆಯೋದನ್ನ ಬೇಡ. ಮಕ್ಕಳಿಗೆ ದೇವರನ್ನ ಹೆಸರಿಟ್ಟು ಅವರನ್ನ ಆ ಹೆಸರಲ್ಲಿ ಕರೆಯೋದ್ರಿಂದ ನಾವು ಎಷ್ಟು ಜನ್ಮಗಳ ಪಾಪಗಳಿಂದ ಮುಕ್ತಿಯನ್ನ ಪಡಿಬಹುದು ಅಂತ ಈ ಅಜಾಮಿಳನ ಒಂದು ಸ್ಟೋರಿ ನಮಗೆ ಉದಾಹರಣೆಯಾಗಿದೆ. ಸ್ಟೈಲ್ ಆಗಿರುತ್ತೆ, ಕರೆಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅರ್ಥವಿಲ್ಲದಿರುವ ಒಂದೊಂದು ಹೆಸರನ್ನ ನಾವು ನಮ್ಮ ಮಕ್ಕಳಿಗೆ ಇಟ್ಟು ಅದನ್ನ ಕರಿತೀವಿ. ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಸಾಧ್ಯವಾದಷ್ಟು ದೇವರ ಹೆಸರನ್ನೇ ನಿಮ್ಮ ಮಕ್ಕಳಿಗೆ ಇಡಿ. ಅದರಿಂದ ಏನೆಲ್ಲ ಉಪಯೋಗ ಅಂತ ನೀವು ಈ ಅಜಾಮಿಳನ ಕಥೆಯಿಂದ ಸಂಪೂರ್ಣವಾಗಿ ತಿಳ್ಕೊಬಹುದು. ಭಗವಂತನ ನಾಮಸ್ಮರಣೆಯನ್ನ ಗೊತ್ತೋ ಗೊತ್ತಿಲ್ಲದೆ ಕೂಡ ನಾವು ಅವನ ಹೆಸರನ್ನ ಹೇಳ್ಬೋದು. ತಪ್ಪೋ ಅಥವಾ ತಪ್ಪು ಇಲ್ಲೆಯೂ ಕೂಡ ಅವನ ನಾಮಸ್ಮರಣೆಯನ್ನ ನಾವು ಮಾಡಬಹುದು. ಉದಾಹರಣೆಗೆ ವಿಷ್ಣುದೂತರು ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಹುಲ್ಲಿನ ಗುಡ್ಡೆ ಇರುತ್ತೆ. ಆ ಹುಲ್ಲಿನ ಗುಡ್ಡೆಗೆ ನಿಮ್ಗೆ ಗೊತ್ತೋ ಗೊತ್ತಿಲ್ದೇನೋ ಆ ಒಂದು ಬೆಂಕಿಯನ್ನ ಅದಕ್ಕೆ ತಾಗಿಸ್ತೀರ. ಏನಾಗತ್ತೆ ಆಗ? ಆ ಬೆಂಕಿ ಕಿಡಿ ಹೊತ್ತಿ ಆ ಹುಲ್ಲಿನ ಗುಡ್ಡ ಎಲ್ಲ ಏನಿದೆ ಅವೆಲ್ಲವೂ ಸುಟ್ಟು ಭಸ್ಮವಾಗುತ್ತೆ. ನಾವು ಭಗವಂತನ ನಾಮಸ್ಮರಣೆಯನ್ನ ಗೊತ್ತೋ ಗೊತ್ತಿಲ್ದೇನೋ ಅಥವಾ ಶುದ್ಧವಾಗೋ ಅಲ್ಲ ಅಶುದ್ಧವಾಗೋ ನಾವು ಸ್ಮರಣೆಯನ್ನ ಮಾಡಿದ್ರೆ ಹಾಗೆ ನಮ್ಮ ಪಾಪಗಳೆಲ್ಲವೂ ಮಾಯವಾಗುತ್ತೆ. ಅಷ್ಟೇ ಅಲ್ದಿರ ಇದೇ ರೀತಿಯಲ್ಲಿ ಇದೇ ಪದ್ಧತಿಯಲ್ಲಿ ಹರಿನಾಮ ಸ್ಮರಣೆಯನ್ನ ಮಾಡ್ಬೇಕು, ಹರಿನಾಮ ಜಪವನ್ನ ಮಾಡ್ಬೇಕು ಅಂತ ಇಲ್ಲ. ಜಪವನ್ನಾಗಿ ಕೂಡ ಮಾಡಬಹುದು, ಕೀರ್ತನೆಯನ್ನಾಗಿ ಕೂಡ ಹರಿನಾಮ ಸ್ಮರಣೆಯನ್ನ ನಾವು ಮಾಡಬಹುದು. ಮನರಂಜನೆಯ ಸಂಗೀತವನ್ನಾಗಿ ಕೂಡ ನಾವು ಭಗವಂತನ ನಾಮಸ್ಮರಣೆಯನ್ನ ಕೀರ್ತಿಸಬಹುದು, ಹಾಡಬಹುದು ಕೂಡ. ಇವೆಲ್ಲವನ್ನು ಶಾಸ್ತ್ರ ಪ್ರಕಾರವಾಗಿ ನಮ್ಮ ಹಿರಿಯರೆಲ್ಲರೂ ಈ ಒಂದು ವಿಧಾನವನ್ನ ಅಂಗೀಕರಿಸಿದ್ದಾರೆ. ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆದಾಗ ಅಥವಾ ತನಗೆ ಹಾವು ಕಚ್ಚಿದಾಗ ಅಥವಾ ಇನ್ನಿತರೆ ಯಾವುದೇ ತನ್ನ ಕೊನೆ ಗಳಿಗೆಯಲ್ಲಿ ಇರುವಾಗ ಹರಿನಾಮ ಸ್ಮರಣೆಯನ್ನ ಮಾಡಿದರೆ ಅವನು ಎಂತಹ ಪಾಪಿಯಾಗಿದ್ರು ಕೂಡ ನರಕ ಪ್ರದೇಶದಿಂದ, ಅಂದ್ರೆ ನರಕಕ್ಕೆ ಹೋಗುವ ಒಂದು ಸ್ಥಿತಿಯಿಂದ ಅವನು ಬಚಾವಾಗ್ತಾನೆ. ಒಂದು ಸಣ್ಣ ತಪ್ಪೇ ಮಾಡಿರ್ಲಿ ಅಥವಾ ಇನ್ನೂ ತುಂಬಾ ದೊಡ್ಡ ತಪ್ಪುಗಳೇ ಮಾಡಿರ್ಲಿ, ಅಂತವರು ಕೇವಲ ಹರಿನಾಮ ಸ್ಮರಣೆ ಮತ್ತೆ ಹರಿನಾಮ ಜಪದಿಂದ ಆ ಪಾಪಗಳಿಂದ ಮುಕ್ತಿಯನ್ನ ಪಡಿಬಹುದು ಅಂತ ವಿಷ್ಣುದೂತರು ಹೇಳ್ತಾ ಬರ್ತಾರೆ. ತಪಸ್ಸು, ದಾನ, ವ್ರತ ಮತ್ತೆ ಇನ್ನಿತರೆ ಧಾರ್ಮಿಕ ಕೆಲಸಗಳನ್ನ ಯಾವುದೆಲ್ಲ ಮಾಡಿರ್ತೀವಿ, ಆ ಕೆಲಸಗಳನ್ನ ಮಾಡಿದಂತಹ ಸಮಯದಲ್ಲಿ ಸಿಗದಿದ್ದಂತಹ ಒಂದು ಪುಣ್ಯ ನಮಗೆ ಕೇವಲ ಹರಿನಾಮ ಸ್ಮರಣೆಯಿಂದ, ಹರಿನಾಮ ಜಪದಿಂದ ಸಿಗುತ್ತೆ. ಆ ಎಲ್ಲಾ ಕೆಲಸಗಳನ್ನ ಮಾಡೋದ್ರಿಂದ ನಮ್ಮ ಹೃದಯದಲ್ಲಿರುವ ಕಲ್ಮಶಗಳು ಮಾಯವಾಗದೆ ಇರ್ಬೋದು. ಆದ್ರೆ
ನಿರಂತರ ಹರಿನಾಮ ಸ್ಮರಣೆ ಮತ್ತೆ ನಿರಂತರ ಹರಿನಾಮ ಜಪದಿಂದ ಮನಸ್ಸಿನಲ್ಲಿರುವಂತಹ ಆ ಒಂದು ಕಲ್ಮಶ ಏನಿದೆ ಅವು ತೊಲಗಿ ಹೋಗುತ್ತೆ. ಇದೇ ರೀತಿಯಾಗಿ ಕೇವಲ ಭಗವಂತನ ನಾಮಸ್ಮರಣೆಯಿಂದ ಹರಿನಾಮ ಜಪದಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ವಿಷ್ಣುದೂತರು ಯಮದೂತರಿಗೆ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಕೂಡ ವಾದದಲ್ಲಿ ವಿಷ್ಣುದೂತರು ಗೆದ್ದ ನಂತರ ತಾವು ಮಾಡ್ತಿರೋದು ತಪ್ಪು ಅನ್ನೋ ಒಂದು ಅವಮಾನದಿಂದ ಯಮದೂತರು ಯಮನ ಬಳಿಗೆ ವಾಪಸ್ ಹೋಗ್ತಾರೆ. ಅಜಾಮಿಳನ್ನ ಅಲ್ಲೇ ಬಿಟ್ಟು ಅವರು ಮತ್ತೆ ಯಮನ ಹತ್ರ ಹೋಗ್ತಾರೆ. ಮುಂದಿನ ವಿಡಿಯೋದಲ್ಲಿ ವಿಷ್ಣುದೂತರು ಮತ್ತೆ ಯಮದೂತರ ವಾದ ವಿವಾದವನ್ನ ಕೇಳಿದ ನಂತರ ಅಜಾಮಿಳ ಮುಕ್ತಿಯನ್ನ ಹೇಗೆ ಪಡ್ಕೊಂಡ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹರೇ ಕೃಷ್ಣ.